ಭಾಗದಲ್ಲಿ ವಾಯುಳಂಗ. ಹಾ ವಾಯುಳಂಗ ಅಂತ ಹಾ ಈ ವಾಯು ಬಾಧೆ ಇರುತ್ತಲ್ಲ, ಹೌದು ಸರ್. ವಾಯು ಬಾಧೆ ಇದ್ದಾಗ ಇದನ್ನ ನಾವು ಔಷಧಿಯಾಗಿ ಬಳಸ್ತೀವಿ ಗ್ಯಾಸ್ಟ್ರಿಕ್ ಟ್ರಬಲ್ ಇದ್ದವರಿಗೆ. ಗ್ಯಾಸ್ಟ್ರಿಕ್ಕಿಗೆ. ಹಾ ಹಾ ಹಾಗೇನೆ ಇದನ್ನ ದೈನಂದಿನ ನಮ್ಮ ಅಡುಗೆನಲ್ಲಿ ಹಾ ಕಂಬಳಿ ಅಂತ ಏನ್ ಮಾಡ್ತೀವಿ ಹಾ ಹಾ ಅದರಲ್ಲಿ ಕೂಡ ಈ ವಾಯುಳಂಗವನ್ನ ನಾವು ಹಾ ತುಂಬಾ ಹೇರಳವಾಗಿ ಬಳಸ್ತೀವಿ. ಓ, ಯಾವ್ದು ತಂಬಳಿ ಅಂತ ತಂಬಳಿ ಹೇಳ್ತಾರೆ? ಅಂತ ನಾವು ಮಾಡ್ತೀವಲ್ಲ, ಹಾ 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 ಅದರಲ್ಲಿ ಇದನ್ನ ಮಾಡ್ತೀವಿ. ನಮ್ಮ ಮಲೆನಾಡು ಭಾಗದಲ್ಲಿ ತಂಬಳಿ ಅನ್ನೋದು ಊಟದಲ್ಲಿ ಇರಲೇಬೇಕು. ಓಹೋ. ಅದರಲ್ಲೂ ಈ ಕಾಡು ಕಳೆ ಅಂತ ನಾವೇನ್ ಹೇಳ್ತೀವಿ, ಹಾ ಆ ಕಳೆ ಸಸ್ಯಗಳಿಂದಲೇ ಎಲ್ಲದನ್ನು ಮಾಡೋದು. ಓ, ಈ ತಂಬಳಿ ಎಲೆ ಅಂತ ಕರೀತಾರೆ ನಾವು, ತಂಬಳಿ ಎಲೆ ಅಂತ ಕರೀತಾರೆ. ಓ, ಇದು ಗ್ಯಾಸ್ಟ್ರಿಕ್ಕಿಗೆ ಮತ್ತು ವಾಯು ಸಮಸ್ಯೆಗಳು ಏನಿರುತ್ತೆ ಅದಕ್ಕೆ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು ಇದು. ಓ, ನಾವು ಆ ತಂಬಳಿಯನ್ನು ಜಾಸ್ತಿ ಉಪಯೋಗಿಸಿದ್ರೆ ವಾಯು ಇದು ಕಡಿಮೆ ಆಗ್ಬೋದು. ಪ್ರತಿಯೊಂದು ವಾತ ಪಿತ್ತ ಕಫ ಎಲ್ಲವುಗಳು ಕೂಡ ಪರಿಹಾರವನ್ನ ನಮ್ಮ ಪೂರ್ವಜರು ಕಂಡುಕೊಂಡಿದ್ದಾರೆ ತಂಬಳಿಯಿಂದಲೇ. ಅವಾಗೆಲ್ಲ ಎಲ್ಲಿ ಔಷಧಿಯನ್ನ ತಗೊಳ್ತೀವಿ. ಹೌದು ಸರ್, ನಿಜ. ಎಲ್ಲ ದೈನಂದಿನ ಆಹಾರವೇ ಔಷಧಿ ಆಗಿತ್ತು. ಹೌದು ಸರ್. ಈಗ ಔಷಧಿ ಆಹಾರ ಆಗೋಗ್ಬಿಟ್ಟಿದೆ. ಏನ್ ಮಾಡ್ತೀರಾ?